ರಾಜ್ಯದಲ್ಲಿ ಈಗ ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಎಸ್ಪೆಷಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಪರಿಸ್ಥಿತಿ ವಿಪರೀತವಾಗಿ ಸಮಸ್ಯೆಗೆ ದೂಡ್ತಾ ಇದೆ ಹೋಟೆಲ್ ಉದ್ಯಮದವರನ್ನ. ಅದರ ಜೊತೆಗೆ ತಳ್ಳೋ ಗಾಡಿಯಲ್ಲಿ ಕೆಲಸ ಮಾಡುವಂಥವ್ರದ್ದು ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದೆ. ಹೋಟೆಲ್ನವ್ರದ್ದು ಒಂದು ರೀತಿ ಆದರೆ ತಳ್ಳೋ ಗಾಡಿಯವರದ್ದು ಇನ್ನೊಂದು ರೀತಿ ಆದಂಥ ಸಮಸ್ಯೆ. ಹೋಟೆಲ್ಗಳಿಗೆ ಸಿಲಿಂಡರ್ ಶಾಕ್ ಮಾಲೀಕರು ಈಗ ದಂಗಾಗ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಂಪೂರ್ಣ ಮೀಲ್ಸ್ ಕಡಿತ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಏನ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಸಿಲಿಂಡರ್ ಇಲ್ಲ ಅಂತಂದ್ರೆ. ವಯಾಲಿ ಕಾವಲ್ ಮುಖ್ಯ ರಸ್ತೆಯ ಬ್ರಾಹ್ಮಿನ್ಸ್ ಕೆಫೆ ಹೋಟೆಲ್ ಫುಲ್ ಮೀಲ್ಸ್, ರೊಟ್ಟಿ ಐಟಮ್, ಸಾಂಬಾರ್, ಸಾಗು, ಪಲಾವ್ ಐಟಮ್ಗಳು ಈಗ ಕಟ್. ಗ್ಯಾಸ್ ಹೆಚ್ಚು ಬಳಕೆಯ 10ಕ್ಕೂ ಹೆಚ್ಚು ಐಟಮ್ಸ್ಗಳನ್ನು ಕಡಿತಗೊಳಿಸಲಾಗಿದೆ. ಬ್ರಾಹ್ಮಿನ್ಸ್ ಕೆಫೆಯಲ್ಲಿ ವಯಾಲಿ ಕಾವಲ್ನಲ್ಲಿರುವಂಥದ್ದು ತುಂಬ ಫೇಮಸ್ಸು. ಸೊ ಈಗ ಅಲ್ಲೂ ಕೂಡ ಕಡಿತವನ್ನಗೊಳಿಸಲಾಗಿದೆ. ಸಂಪೂರ್ಣ ಮೀಲ್ಸನ್ನು ಕಡಿತ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಕಾರಣ ಅವೆಲ್ಲ ಐಟಮ್ಸ್ಗಳನ್ನು ಮಾಡಬೇಕಲ್ಲ, ಅದಕ್ಕೋಸ್ಕರ ಹೆಚ್ಚಿನ ರೀತಿಯಾದಂಥ ಗ್ಯಾಸ್ ಸಮಸ್ಯೆ ಆಗುತ್ತೆ ಅನ್ನೋಕ್ಕೋಸ್ಕರ ಅವುಗಳನ್ನೆಲ್ಲ ಈಗ ಬಂದ್ ಮಾಡಿದ್ದಾರೆ. ಏನು ಸಿಗುತ್ತೆ ಏನಿಲ್ಲ ಅನ್ನುವಂಥದ್ದನ್ನು ಅವರೇ ಹಾಕಿಬಿಟ್ಟಿದ್ದಾರೆ ನೋಟಿಸಲ್ಲಿ. ಇಷ್ಟೇ ಸಿಗುತ್ತೆ, ಇಷ್ಟರಿಂದ ಇಷ್ಟು ಗಂಟೆವರೆಗೂ ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಆದರೆ ಸಿಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ನಿಮ್ಗಾಗಲೇ ಹೇಳ್ತಾ ಇದ್ದೀನಿ ನಾನು, ಆ ನೋಟಿಸನ್ನು ತೆಗೆದುಬಿಟ್ರು ಆವಾಗಲೇ. ಆ ನೋಟಿಸಲ್ಲಿ ಟೈಮಿಂಗ್ ಹಾಕಿದ್ದಾರೆ. ದೋಸೆ, ಇಡ್ಲಿ ಯಾವ ಟೈಮಿಂಗಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ನೋಡಿ. ಇದನ್ನು ಆವಾಗಲೇ ಹೇಳ್ತಾ ಇದ್ದೆ ನಾನು. ದೋಸೆ ಟೈಮಿಂಗ್ಸ್ 8 ಗಂಟೆಯಿಂದ 11 ಗಂಟೆ ಅಷ್ಟೇ. ಸಂಜೆ 6 ಗಂಟೆಯಿಂದ 8 ಗಂಟೆ. ದಿಸ್ ಇಸ್ ದ ಟೈಮಿಂಗ್ ಫಾರ್ ದೋಸೆ. ಇದು 5. ಇಡ್ಲಿ ಟೈಮಿಂಗ್ಸ್ ಕೂಡ ಇದೆ. 7 ಗಂಟೆಯಿಂದ 12 ಗಂಟೆ 10 ಗಂಟೆಯವರೆಗೂ ಕೂಡ ಟೈಮಿಂಗ್ ಇಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೂ ಆ ಟೈಮಿಂಗನ್ನು ಇಟ್ಟಿದ್ದಾರೆ ಇಡ್ಲಿಗೆ. ಇನ್ನುಳಿದಂಥ ಫುಲ್ ಮೀಲ್ಸು ಅದು ಇದು ಏನೂ ಇಲ್ಲ. ಎಲ್ಲದಕ್ಕೂ ಲಿಮಿಟೇಷನ್ ಮಾಡಿಟ್ಟಿದ್ದಾರೆ. ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ 9 ಗಂಟೆಯವರೆಗೂ ಇಡ್ಲಿ ಐಟಮ್ಸನ್ನು ಇಟ್ಟಿದ್ದಾರೆ. ಸೊ ಇದು ದೋಸೆ ಮತ್ತು ಇಡ್ಲಿಯ ಲೆಕ್ಕ. ತಮಗೆ ಬೇಕಾಗಿರುವಂಥ ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ ಅಂತ ಗ್ರಾಹಕರು ಬಹಳ ಬೇಜಾರು ಮಾಡ್ಕೊಳ್ತಾ ಇದ್ರು. ಏನೂ ಆಗಲ್ಲ ರೀ, ಪ್ರಪಂಚ ಏನು ಬಿದ್ದೋಗ್ಬಿಡುತ್ತಾ, 1-2 ವಾರ ತಿಂದೇ ಇದ್ರೆ ಚೆನ್ನಾಗಿದೆಯಪ್ಪ ಇವರಿಗೆ. ನೆಚ್ಚಿನ ಹೋಟೆಲ್ನಲ್ಲಿ ತಿಂಡಿ ತಿನಿಸುಗಳ ಕಡಿತಕ್ಕೆ ಗ್ರಾಹಕರು ಬೇಸರ ಅಂತೆ. ಪ್ರಪಂಚನೇ ಒಂದು ಕಡೆ ಒದ್ದಾಡ್ತಾ ಇದ್ರೆ ಇವ್ರಿಗೆ ತಿಂಡಿ ತಿನಿಸೋದು ಲೆಕ್ಕಾಚಾರ ಬೇರೆ. ಇಷ್ಟು ದಿನ ಇಷ್ಟಪಟ್ಟಂಥ ತಿಂಡಿ ತಿನ್ನೋಕೆ ಬರ್ತಾ ಇದ್ವಿ, ಆದರೆ ಈಗ ಕೊಟ್ಟ ತಿಂಡಿಯನ್ನು ಇಷ್ಟಪಟ್ಟು ತಿನ್ನುವಂತಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಿನ್ಸ್ ಕೆಫೆಯಲ್ಲಿ ತಟ್ಟೆ ಇಡ್ಲಿಯೇ ಫೇಮಸ್ಸು, ಆದರೆ ತಟ್ಟೆ ಇಡ್ಲಿಗೆ ಟೈಮ್ ಫಿಕ್ಸ್ ಮಾಡಿದ್ದಾರೆ. ತುಂಬ ಸಮಸ್ಯೆ ಆಗಿದೆ ಅಂತ ಗ್ರಾಹಕರ ಬೇಸರ. ಏನಾಗ್ಬಿಡುತ್ತೆ ನಿಮಗೆ ತಿಂದೇ ಇದ್ದರೆ 1-2 ವಾರ? ತುಂಬ ಸಮಸ್ಯೆ ಆಗ್ಬಿಟ್ಟಿದೆ. ಅವು ಪಾಪ ಅನ್ನ ತಿನ್ನೋಕ್ಕೂ ಗತಿ ಇಲ್ಲದೆ ಇರುವಂಥವ್ರ ಕಥೆ ಏನು? ಇವ್ರಿಗೊಂದು ಇಡ್ಲಿ ತಿನ್ನೋಕ್ಕಾಗಲಿಲ್ವಂತೆ, ತುಂಬ ಸಮಸ್ಯೆ ಆಗ್ಬಿಡುತ್ತಂತೆ ಇವ್ರಿಗೆ. ಏನ್ರಿ ಏನು ಡೌ ಮಾಡ್ತೀರಾ ಎಲ್ಲ? ಏನು 1 ವಾರ 2 ವಾರ ಇಡ್ಲಿ ತಿಂದಿದ್ರೆ ಏನಾರು ಆಗ್ಬಿಡುತ್ತಾ ಸಮಸ್ಯೆ? ತುಂಬ ಸಮಸ್ಯೆ ಅಂತೆ. ಬಡವರಿಗಿಂತ ದೊಡ್ಡ ಸಮಸ್ಯೆ ಇದೆ ಅವರಿಗೆ. ಇಸ್ರೇಲ್ ಇರಾನ್ ವಾರ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ 8ನೇ ದಿನವೂ ಕೂಡ ಮುಂದುವರಿತಾ ಇದೆ. ಎಸ್ಪೆಷಲಿ ಹೋಟೆಲ್ ಮಾಲೀಕರಿಗೆ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆ ಎದುರಾಗ್ತಾ ಇದೆ. ಗಮನಿಸ್ತಾ ಇದ್ರಿ, ನಾನೀಗ ಬೆಂಗಳೂರಿನ ವಯಾಲಿ ಕಾವಲ್ ಮುಖ್ಯ ರಸ್ತೆಯಲ್ಲಿರುವಂತಹ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಹೋಟೆಲ್ನಲ್ಲಿದ್ದೇನೆ. ಕಳೆದ 8 ದಿನಗಳಿಂದಲೂ ಕೂಡ ಸಾಮಾನ್ಯವಾಗಿ ಸಮಸ್ಯೆ ಹೆಚ್ಚಾಗಿತ್ತು. ಈಗ ಅದು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಈ ಹೋಟೆಲ್ನಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಐಟಮ್ಗಳು, 30ಕ್ಕೂ ಹೆಚ್ಚು ಐಟಮ್ಗಳನ್ನು ಮಾಡಲಾಗ್ತಾ ಇತ್ತು. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಆ ಎಲ್ಲ ಐಟಮ್ಗಳನ್ನು ಕೂಡ ಕಡಿತ ಮಾಡಲಾಗಿದೆ. ಮೆನುವಲ್ಲಿ ಹೆಚ್ಚು ಕಡಿಮೆ 10ಕ್ಕೂ ಹೆಚ್ಚು ಐಟಮ್ಗಳನ್ನು ಕಡಿತ ಮಾಡಲಾಗಿದೆ. ಮುಖ್ಯವಾಗಿ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಫೇಮಸ್ ಆಗಿದ್ದಂಥದ್ದೇ ತಟ್ಟೆ ಇಡ್ಲಿ ಜೊತೆಗೆ ದೋಸೆ ಐಟಮ್ಗಳಿಗೆ. ಬಟ್ ಆದರೆ ಈಗ ಸಮಸ್ಯೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆದಂಥ ಹಿನ್ನೆಲೆಯಲ್ಲಿ ಅವುಗಳಿಗೆ ಟೈಮಿಂಗ್ಸನ್ನು ಫಿಕ್ಸ್ ಮಾಡಲಾಗಿದೆ. ಮುಂಚೆ ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಸಂಜೆ ತನಕವೂ ಕೂಡ ಸಾಮಾನ್ಯವಾಗಿ ಸಿಗ್ತಾ ಇತ್ತು. ಈಗ ಅವೆಲ್ಲವನ್ನು ಕೂಡ ಕಟ್ ಮಾಡಲಾಗಿದೆ. ಜೊತೆಗೆ ನೋಟಿಸನ್ನು ಕೂಡ ಅಂಟಿಸಲಾಗಿದೆ. ಬರುವಂತಹ ಗ್ರಾಹಕರಿಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ನೋಟಿಸನ್ನು ಕೂಡ ಇಲ್ಲಿ ಪ್ರಕಟಣೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ದೋಸೆ ಇಡ್ಲಿ ಐಟಮ್ಗಳಿಗೆ ಟೈಮಿಂಗ್ಸನ್ನು ಫಿಕ್ಸ್ ಮಾಡಿದರೆ ಹೆಚ್ಚು ಗ್ಯಾಸ್ ಬಳಕೆಯಾಗುವಂತಹ ಐಟಮ್ಗಳೇನಿರ್ತಾ ಇತ್ತು, ರೊಟ್ಟಿ ಇರ್ಬೋದು, ಬಾತ್ಗಳಿರ್ಬೋದು, ಸಾಗು, ಪಲಾವ್ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಅವೆಲ್ಲವನ್ನು ಕೂಡ ಕಟ್ ಮಾಡಿದ್ದಾರೆ. ದಿನಕ್ಕೆ ಯಾವುದಾದ್ರೂ ಒಂದೇ ಒಂದು ರೈಸ್ ಐಟಮನ್ನು ಮಾತ್ರ ಮಾಡಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಕೇವಲ ಟೈಮಿಂಗ್ಸ್ ಪ್ರಕಾರವಾಗಿ ದೋಸೆಯನ್ನು ಮಾಡಲಾಗುತ್ತೆ, ಇಡ್ಲಿಯನ್ನು ಮಾಡಲಾಗುತ್ತೆ. ಮಧ್ಯಾಹ್ನದ ಮೀಲ್ಸನ್ನು ಕೂಡ ಕಂಪ್ಲೀಟಾಗಿ ಕಟ್ ಮಾಡಲಾಗಿದೆ. ಯಾವ ಐಟಮ್ ಇರುತ್ತೆ ಆ ಐಟಮ್ನ ಪೂರ್ತಿ ಖಾಲಿ ಆಗೋಷ್ಟೊತ್ತಿಗೆ ಮಾತ್ರ ಮಾಡಿಕೊಡ್ಲಾಗ್ತಾ ಇದೆ. ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ರಿ, ಸಾಕಷ್ಟು ಸಂಖ್ಯೆಯಲ್ಲಿ ಐಟಮ್ಗಳು ಕಡಿತ ಆಗಿರುವಂಥ ಕಾರಣಕ್ಕಾಗಿ ಆ ಒಳಭಾಗದ ಕಿಚನ್ ಕೂಡ ಖಾಲಿ ಆಗ್ತಾ ಇತ್ತು. ಗ್ರಾಹಕರಿದ್ದಾರೆ, ನಾನು ಮಾತನಾಡಿಸ್ತೇನೆ. ಸರ್, ನಿತ್ಯ ಈ ಹೋಟೆಲ್ಗೆ ಬರ್ತೀರಾ ಹೇಗೆ? ಇತ್ತೀಚೆಗೆ ತಿಂಡಿ ತಿನಿಸುಗಳ ಮೆನು ಎಲ್ಲ ಕಡಿತ ಆಗಿದೆ, ಏನು ಹೇಳ್ತೀರಿ? ಹೌದು ಸರ್, ತುಂಬ ತೊಂದರೆ ಆಗಿದೆ ಪಾಪ. ಡೈಲಿ 60-70 ಐಟಮ್ ಸಿಗೋದು,
ಈಗೆಲ್ಲ ಅರ್ಧಕ್ಕರ್ಧ ಮಾಡಿಬಿಟ್ಟಿದ್ದಾರೆ. ಮೇಯ್ನ್ ಇಲ್ಲಿ ಇಡ್ಲಿನೇ ಫೇಮಸ್ಸು. ಇಡ್ಲಿಗೂ ಟೈಮಿಂಗ್ ಮಾಡಿದ್ದಾರೆ, ದೋಸೆಗೂ ಟೈಮಿಂಗ್ ಮಾಡಿದ್ದಾರೆ, ಸಾಂಬಾರು ಸಿಗ್ತಾಯಿಲ್ಲ, ಸಾಗು ಸಿಗ್ತಾಯಿಲ್ಲ, ಅರ್ಧಕ್ಕರ್ಧ ಐಟಮ್ ಕಮ್ಮಿ ಮಾಡಿದ್ದಾರೆ. ಬಟ್ ಆದ್ರೂ ಇವರೇನು ಬೆಲೆಗಳು ಏರಿಸ್ತೀರಾ ಅದೇ ಐಟಮ್ಗೆ ಗ್ರಾಹಕರು ಕೊಟ್ಟು ಪಾಪ ಹೆಂಗೋ ಹಿಡಿದಿಕ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಸಾಮಾನ್ಯವಾಗಿ ಇಲ್ಲಿಗೆ ಬರುವಂಥದ್ದೇ ಈ ಎಲ್ಲ ಐಟಮ್ಗಳು ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ದಿನನಿತ್ಯ ಗ್ರಾಹಕರು ಬರ್ತಾರೆ. ಗ್ರಾಹಕರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್? ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ನಾವು ಏನೋ ತಿನ್ನೋಕೆ ಬರ್ತೀವಿ, ಇಲ್ಲಿ ಏನೋ ತಿನ್ಕೊಂಡು ಹೋಗ್ಬೇಕು, ಅವ್ರು ಕೊಟ್ಟು ತಿನ್ಕೊಂಡು ಹೋಗ್ಬೇಕು, ಆ ಥರ ಆಗ್ಬಿಟ್ಟಿದೆ ನಮಗೆ ಪರಿಸ್ಥಿತಿ. ಹಂಗೆ ಆಗ್ಬಿಟ್ಟಿದೆ ಸರ್. ಹೌದು. ಅಂದರೆ ಸಾಮಾನ್ಯವಾಗಿ ಲಾಸ್ಟ್ ಒಂದು 3-4 ದಿನದಿಂದನೂ ಹೀಗೆ ಆಗ್ತಾ ಇದೆಯಾ ಹೇಗಂತೆ? ಆಯಿತು, ಆಗಲೇ 3 ಡೇಸಿಂದ ಇದೇ ಥರ ಆಗ್ತಾಯಿದೆ. ಆದರೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಪಾಪ ಅವರು. ಬೇರೆ ಹೋಟ್ಲುಗಳೆಲ್ಲ ರೈಸ್ ಮಾಡಿದ್ದಾರೆ ರೇಟ್ಗಳನ್ನ, ಇವರೇನು ಮಾಡಿಲ್ಲ, ಆದರೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ಗ್ರಾಹಕರು ಹೇಳುವಂಥ ಮಾತು. ಸಾಮಾನ್ಯವಾಗಿ ಹೋಟೆಲ್ಗಳಿಗೆ ಬಂದಾಗ ನಮ್ಗೆ ಏನು ಬೇಕು, ಯಾವ ಇಷ್ಟದ ಐಟಮ್ಗಳಿರ್ತದೆ ಅದನ್ನು ತಿನ್ಕೊಂಡು ಹೋಗ್ತಾ ಇದ್ವಿ. ಬಟ್ ಆದರೆ ಈ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರ ಹೋಟೆಲ್ನಲ್ಲಿ ಯಾವ ಐಟಮ್ ಇರುತ್ತೆ ಅದೇ ಐಟಮನ್ನು ಇಷ್ಟಪಟ್ಟು ತಿನ್ನಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಗ್ರಾಹಕರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.